ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಯುವರ್ ಚಾನಲ್ KS ಅಕ್ವೇರಿಯಮ್ಸ್. ಇವತ್ತು ನಾವು ಮಾತಾಡ್ತಿದ್ದೀವಿ ಚೆನ್ನಾ ಫಿಶ್ ಬಗ್ಗೆ. ಚೆನ್ನಾ ಫಿಶ್ ಇಂಡಿಯನ್ ಸ್ಪೇಸಿಸ್ ಬರುತ್ತೆ. ಚೆನ್ನಾ ಫಿಶ್ ಬಹಳಷ್ಟು ಈಗ ಟ್ರೆಂಡಿಂಗಲ್ಲಿ ಇದೆ. ಭಾಳ ಜನ ಇಷ್ಟಪಡ್ತಾರೆ ಇದು ಇಡಕ್ಕೆ ಮನೆಯಲ್ಲಿ. ಚೆನ್ನಾ ಫಿಶ್ ಏನಕ್ಕೆ ಮರಲ್ ಫಿಶು ಕೂಡ ಅಂತೀವಿ ನಾವು, ಅಕ್ವೇರಿಯಮ್ ನಾರ್ಮಲ್ ಕೂಡ ಅಂತಾರೆ. ಮರಲ್ ಫಿಶು ನಾವು ಫಿಶಿಂಗ್ ಎಲ್ಲ ಮಾಡಿ ತೊಗೊಂಬರ್ತೀವಿ ಈಜಾಡೋ ಟೈಮಲ್ಲಿ ಅಥವಾ ಲೇಕ್ಗೆ ಎಲ್ಲಾದರೂ ತೊಗೊಂಬರ್ತಾರೆ. ಅದು ಬೇರೆ ಇದು ಬೇರೆ. ಯಾಕಂದರೆ ಇದು ಬಂದು ಅಕ್ವೇರಿಯಮಲ್ಲಿ ಇಡುವ ಮೀನು. ಅಕ್ವೇರಿಯಮಲ್ಲಿ ಇಡುವ ಮೀನು ಬಹಳಷ್ಟು ಸುಂದರವಾಗಿರುತ್ತೆ. ಅದಕ್ಕೆ ಅದ್ರ ಕಾಸ್ಟು ಕೂಡ ಚೆನ್ನಾಗಿರುತ್ತೆ, ಅದು ಡಿಮ್ಯಾಂಡ್ ಕೂಡ ಚೆನ್ನಾಗಿರುತ್ತೆ. ತಿನ್ನುವ ಮರಲ್ ಮೀನು ಬೇರೆ, ಇದು ಬೇರೆ. ಇದು ಬಂದು ಇದಕ್ಕೆ ಚೆನ್ನಾ ಫಿಶ್ ಅಂತಾರೆ. ಚೆನ್ನಾ ಫಿಶಲ್ಲಿ ಭಾಳಷ್ಟು ವೆರೈಟಿ ಬರುತ್ತೆ. ಈಗ ಈ ಸಮಯದಲ್ಲಿ ಭಾಳಷ್ಟು ವೆರೈಟಿ ಸಿಗ್ತಾ ಇದೆ. ಭಾಳಷ್ಟು ಕಲರ್ಸಲ್ಲಿ ಅಕ್ವೇರಿಯಂ ಶಾಪಲ್ಲಿ ನೋಡೋಕ್ಕೆ ಸಿಗುತ್ತೆ. ಮೊದಲು ಇದು ನೋಡಬೇಕಂದ್ರೆ 2 ವರ್ಷ 3 ವರ್ಷ ಹಿಂದೆ ಏನು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಈಗ ಸದ್ಯಕ್ಕೆ ರೀಸೆಂಟ್ಲಿ ನೋಡಬೇಕಂದ್ರೆ ಒಂದು 6 ತಿಂಗಳು ಅಥವಾ 1 ವರ್ಷ ಒಳಗಡೆ ಇದು ಬಹಳಷ್ಟು ವೆರೈಟಿ ನಿಮಗೆ ಚೆನ್ನಾ ಫಿಶ್ ಸಿಗುತ್ತೆ. ಇಂಡಿಯನ್ ಸ್ಪೇಸ್ ಸಿಗುತ್ತೆ, ಕೇರಳ ಸ್ಪೇಸ್ ಸಿಗುತ್ತೆ, ಹಲವಾರು ಹೆಸರಲ್ಲಿ ನಿಮಗೆ ಚೆನ್ನಾ ಫಿಶ್ ಸಿಗ್ತಾ ಇದೆ. ಚೆನ್ನಾ ಫಿಶ್ ಒನ್ ಆಫ್ ದ ಹಾರ್ಡೆಸ್ಟ್ ಫಿಶ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ನಾನಿದು ತೊಗೊಂಬಂದು ಆಲ್ರೆಡಿ 1 ವರ್ಷ ಆಯಿತು. ಇದು ಆರೆಂಟಿ ಮಕುಲ್ಟಾಸ್ ಅಂತಾರೆ ಇದು ಬ್ರೀಡ್ ಹೆಸರು. ಇದು ಭಾಳಷ್ಟು ಆರೆಂಜ್ ಸ್ಪಾಟೆಡ್ ಚೆನ್ನಾ ಫಿಶ್ ಕೂಡ ಅಂತಾರೆ. ಭಾಳಷ್ಟು ಸುಂದರವಾದ ಮೀನು ಇದು. ಭಾಳಷ್ಟು ಜನ ಇದಕ್ಕೆ ಇಡೋಕ್ಕೆ ಇಷ್ಟಪಡ್ತಾರೆ. ಭಾಳಷ್ಟು ಹಾರ್ಡಿ ಫಿಶ್ ಅಂತಾರೆ. ಯಾಕೆ ಹಾರ್ಡಿ ಅಂದರೆ ನಾನು ಹೇಳ್ತಾ ಇರೋದು, ಇದು ತೊಗೊಂಬಂದು ನಾನು ಅಕ್ವೇರಿಯಮ್ ಇದೆ 7 ಫೀಟಲ್ಲಿ. ಆವಾಗ ಇದೇನಾಯಿತು, ಇದಕ್ಕಿದ್ದಂಗೆ ಔಟ್ ಆಫ್ ಟ್ಯಾಂಕಲ್ಲಿ ಜಂಪ್ ಆಯಿತು. ನೋಡಿ, ಈಗ ನಾನು ಬ್ಲಡ್ ವಾಮ್ಸ್ ಫೀಡ್ ಮಾಡ್ತೀನಿ. ಬ್ಲಡ್ ವಾಮ್ಸ್ ಎಷ್ಟು ಚೆನ್ನಾಗಿ ತಿನ್ನತ್ತೆ ಅಂತ ಬಂದು ಆರಾಮಾಗಿ ತಿನ್ನತ್ತೆ. ಒಂದೇ ಸಲಕ್ಕೆ ಒಂದೇ ಬೈಯಲ್ಲಿ ಎಲ್ಲ ಇಟ್ಕೊಳ್ಳೋಕೆ. ಅಂದರೆ ಇದಕ್ಕೆ ಬಂದು ಬ್ಲಡ್ ವಾಮ್ಸು, ಲೈವ್ ಮೀನು ಮತ್ತು ಈ ಥರ ಫುಡ್ಡು ಆಹಾರ ಭಾಳಷ್ಟು ಇಷ್ಟ. ಅದಕ್ಕೆ ಆ ಥರ ನೀವು ಬೇಕಾದರೆ ಆಹಾರ ಇವ್ರಿಗೆ ಕೊಡಬಹುದು. ಸೊ ನಾನು ತೊಗೊಂಬಂದು 4 ಸುಜೋಳಲ್ಲಿ ಟ್ಯಾಂಕಲ್ಲಿ ಇಕ್ಕಿದೆ. ಇದಕ್ಕಿಂದಾಗಿ ಇದು ಔಟ್ ಆಫ್ ಟ್ಯಾಂಕ್ ಜಂಪ್ ಮಾಡ್ತು. 4 ಗಂಟೆ ಯಾರೂ ನೋಡಿರಲಿಲ್ಲ ಏನಾಗಿದೆ ಮೀನು ಅಂತ. 4 ಗಂಟೆ ಆದಮೇಲೆ ನಮ್ಮ ಅಪ್ಪ ರೋಡ್ ನೋಡಿದರೆ ಕೆಳಗಡೆ ಮೀನು ಬಿತ್ತಿದೆ. 4 ಗಂಟೆ ಆಯಿತು. ಆಮೇಲೆ CC ಕ್ಯಾಮ್ರಾ ನೋಡಿದರೆ 4 ಗಂಟೆಯಿಂದ ಆಚೆ ಕಡೆ ಇದೆ. ಆಮೇಲೆ ತಕ್ಷಣ ತೊಗೊಂಬಂದು ಬೇರೆ ಮೀನಲ್ಲಿ ಬೇರೆ ಟ್ಯಾಂಕಲ್ಲಿ ಇಕ್ಕಿದ್ವಿ. ಆವಾಗ ಅವ್ರ 2 ಕಣ್ಣುಗಳು ಬೆಳಕಾಗಿಬಿಟ್ಟಿದ್ದು, ವೈಟ್ ಆಗಿಬಿಟ್ಟಿದ್ದು, ಬಿಳಿ ಆಗಿಬಿಟ್ಟಿದ್ದು. 2 ಕಣ್ಣು ವೈಟ್ ಆಗಿಬಿಟ್ಟು ಸ್ವಲ್ಪ ಒಂದಿನ ಆದಮೇಲೆ ನಾರ್ಮಲ್ ಆಯಿತು. ಅಷ್ಟು ಹಾರ್ಡಿ ಫಿಶು. ಮತ್ತು ರೀಸೆಂಟ್ಲಿ ಏನಾಯಿತು ನಮ್ಮ ಎಕ್ಸ್ಪೀರಿಯೆನ್ಸ್ ಅಂದರೆ, ಇದು ನಾನು ತೊಗೊಂಬಂದು ಪಾಕೋ ಫಿಶ್ ಜೊತೆ ಇದ್ದೆ. ಪಾಕೋ ಫಿಶು ಎಲಿಗೇಟರ್ ಜಾಗರ ಜೊತೆ ಇದ್ದೆ. ಯಾಕಂದರೆ ಆವಾಗ ಚಳಿಗಾಲ ಇತ್ತು, ಮಳೆಗಾಲ ಇದ್ದಾಗ ನನ್ನ ಹತ್ರ ಒಂದು ಪೋಂಡ್ ಇದೆ. ಪೋಂಡಲ್ಲಿ ನಾನು ಅಲಿಗೇಟರ್ ಮತ್ತು ಶಾರ್ಕ್ ಇಕ್ಕಿದೆ. ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಆಚೆಗಡೆ ಮೀನು ಇಕ್ಬಾರ್ದು ಅಂತ ಏನು ಮಾಡಿದ್ವಿ ನಾವು. ಅದು ತೊಗೊಂಬಂದು ಇವ್ರ ಜೊತೆಗೆ ಬಿಟ್ಟು ಆವಾಗ ಇದು 2 ತಿಂಗಳು ಏನೂ ಊಟ ಮಾಡಿಲ್ಲ, ಒಂದು ಕಾಳು ಕೂಡ ತಿನ್ನಿಲ್ಲ, ಒಂದು ಬ್ಲಡ್ ವಾಮ್ಸು ಏನೂ ತಿನ್ನಿಲ್ಲ. ಯಾಕಂದರೆ ಜೊತೆಯಲ್ಲಿ ಬೇರೆ ಮೀನು ಒಂದು ಸಲ ಆಗಿಬಿಟ್ರೆ ಒಂದಕ್ಕೆ ಸಲ ಟೈಮಲ್ಲಿ ಇದು ಅಡ್ಜಸ್ಟ್ ಆಗೋಲ್ಲ. ಈ ಎಷ್ಟು ಹಾರ್ಡಿ ಮೀನು ಅಂದರೆ ನಾನು ಎಕ್ಸ್ಪ್ಲೇನ್ ಹೇಳ್ತಾ ಇರೋದು. ಎಕ್ಸಾಂಪಲ್ಲು 2 ತಿಂಗಳು ತಿಂದಿದ್ರೂ ಎಷ್ಟು ಹೆಲ್ತಿಯಾಗಿತ್ತು ಅಂದರೆ ಈ ಥರ ಮೀನು ಯಾವಾಗಲೂ ನೋಡಿರಲಿಲ್ಲ. ಅದಕ್ಕೆ ನೀವು ಯಾವಾಗಲೂ ಹಾರ್ಡಿ ಮೀನು ಏನಾದರೂ ಇಡಬೇಕಂದ್ರೆ ನಿಮಗೆ ಏನೂ ಪ್ರಾಬ್ಲಮ್ ಬರಬಾರ್ದು. ಮೀನಿಗೆ ಹಾರ್ಡಿ ಇರಬೇಕು. ಚೆನ್ನಾಗಿ ಸರ್ವೈವ್ ಮಾಡಬೇಕಂದ್ರೆ ನೀವು ಚೆನ್ನಾ ಫಿಶ್ ಇಡಿ. 3 ಫೀಟು ಅಥವಾ 4 ಫೀಟ್ ಏನಾದರೂ ಟ್ಯಾಂಕ್ ಇದ್ದರೆ ಚೆನ್ನಾ ಫಿಶ್ ಇದ್ದರೆ ನೀವು ವರ್ಷ ಗಂಟೆ ತಲಕು ಇರುತ್ತೆ ಹಾರ್ಡಿ. ಮತ್ತು 4-5 ದಿನ ಅಥವಾ 10 ದಿನ ಆದ್ರೂ ಕಾಳು ಹಾಕಿಲ್ಲ ಅಂದ್ರೂ ಇದು ಏನೂ ಆಗೋಲ್ಲ. ಶಾರ್ಕು ಮತ್ತು ಚೆನ್ನಾ ಫಿಶ್ ಭಾಳಷ್ಟು ಹಾರ್ಡಿ ಮತ್ತು ಭಾಳಷ್ಟು ಬ್ಯೂಟಿಫುಲ್. ಅಷ್ಟು ಈ ಥರ ಅಗ್ಲಿ ಫಿಶು ಅಲ್ಲ ಇದು. ದೊಡ್ಡದಾಗಿಬಿಟ್ರೆ ಭಾಳಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ, ಭಾಳ ಸುಂದರವಾಗಿ ಕಾಣುತ್ತೆ. ಆದರೆ ಇದ್ರ ಪ್ರಾಬ್ಲಮ್ ಏನಂದರೆ ಬೇರೆ ಮೀನು ಇವ್ರ ಜೊತೆ ಬಿಡಬಾರ್ದು. ಬಿಡಿದ್ರೆ ಕಾಳು ತಿನ್ನೋದು, ಊಟ ಮಾಡೋದು ಬಿಟ್ಬಿಡತ್ತೆ. ಒಂದು ಸಲ ಬಿಟ್ಬಿಟ್ರೆ ಮತ್ತೆ ಇದಕ್ಕೆ ರೂಢಿ ಆಗೋ ತನಕ ಎಷ್ಟು ದಿನ ಆಗುತ್ತೆ ಹೇಳೋಕ್ಕಾಗಲ್ಲ. ನನ್ನ ಹತ್ರ 2 ತಿಂಗಳಾಯಿತು. ನಿಮ್ಮ ಹತ್ರ ಎಷ್ಟು ದಿನ ಆಗುತ್ತೋ, 1 ದಿನವೂ ಆಗ್ಬೋದು, 10 ದಿನವೂ ಆಗ್ಬೋದು, 3 ತಿಂಗಳು ಆಗ್ಬೋದು. ಹಾಗೆ ಸತ್ತೋದ್ರೂ ಹೇಳೋಕ್ಕಾಗಲ್ಲ. ಅಷ್ಟು ಒಂದು ಆ್ಯಟಿಟ್ಯೂಡ್ ಅಂದರೆ ಬಹಳಷ್ಟು ವರ್ಸ್ಟ್ ಆ್ಯಟಿಟ್ಯೂಡ್ ಫಿಶಸ್ಸು. ಅಂದರೆ ಹಾರ್ಡಿ ಕೂಡ ಇದ್ದಾವೆ ಮತ್ತು ವರ್ಸ್ಟ್ ಆ್ಯಟಿಟ್ಯೂಡ್ ಕೂಡ ಇದ್ದಾವೆ ಆ ಥರ. ಅದಕ್ಕೆ ನೀವು ಏನಾದರೂ ಹಾರ್ಡಿ ಫಿಶ್ ಪ್ರಿಫರ್ ಮಾಡಬೇಕಂದ್ರೆ, ಯಾರಿಗೂ ಸಜೆಸ್ಟ್ ಮಾಡಬೇಕಂದ್ರೆ ಚೆನ್ನಾ ಫಿಶ್ ಪ್ರಿಫರ್ ಮಾಡಿ. ಸೊ ಇದು ಸಿಂಪಲ್ಲಾಗಿ ಒಂದು ಅಪ್ಡೇಟು ನಮ್ಮ ಚೆನ್ನಾ ಫಿಶು. ಇದಕ್ಕೆ ಟ್ಯಾಂಕ್ ಮೇಟ್ಸ್ ಯಾವುದಂದರೆ, ಟ್ಯಾಂಕ್ ಜೊತೆ ಯಾವುದು ಸಂಗಾತಿಗಳನ್ನು ಬಿಡಬೇಕಂದ್ರೆ ನೀವು ಟಿನ್ಫಿನ್ ಇರ್ಬೋದು, ಅಲ್ಲಿಗೇಟರ್ ಗಾಡಿ ಇರ್ಬೋದು, ಮತ್ತು ಆರೋನ್ ಜೊತೆ ಇರ್ಬೋದು, ಆಸ್ಕರ್ ಜೊತೆ ಇರ್ಬೋದು. ಕೆಲವು ಸಮಯ ಚೆನ್ನಾಗಿ ಟ್ಯಾಂಕ್ ಮೇಟ್ಸ್ ಆಗುತ್ತೆ. ಏನಾದರೂ ಆ ಥರ ಪ್ರಾಬ್ಲಮ್ ಆಗ್ತಾಯಿದ್ರೆ ನೀವು ಸಪ್ರೇಟ್ ಮಾಡಿ, ಇಲ್ಲಾಂದರೆ ಜೊತೆಯಲ್ಲಿ ನೀವು ಇಡ್ಬೋದು. ಸೊ ಇವತ್ತಿನ ವಿಶೇಷ ಅಷ್ಟೇ, ಸಿಂಪಲ್ಲಾಗಿ ನಾವು ತೋರಿಸಿದ್ದು ಯಾವ ಥರ ನೀವು ನಿಮ್ಮ ಹತ್ರ ಚೆನ್ನಾ ಫಿಶ್ ಯಾವ ಥರ ನೋಡ್ಕೊಬೇಕಂತ. ಇದಕ್ಕೆ ಮಿನಿಮಮ್ ಟ್ಯಾಂಕ್ ಸೈಜು 4-5 ಫೀಟ್ ಟ್ಯಾಂಕ್ ಇಡಬೇಕು. 4-5 ಟ್ಯಾಂಕ್ ಇಡಿದ್ರಿ ಇದು ಚೆನ್ನಾಗಿರುತ್ತೆ. 4-5 ಫೀಟ್ ಟ್ಯಾಂಕ್ ಇಡಿ, ಆವಾಗ ಸುಂದರವಾಗಿ ಕಾಣುತ್ತೆ, ಚೆನ್ನಾಗಿ ಆರಾಮಾಗಿರುತ್ತೆ. ಚಿಕ್ಕ ತೊಟ್ಟಿಯಲ್ಲಿ, ಚಿಕ್ಕ ಟ್ಯಾಂಕಲ್ಲಿ 1 ಫೀಟು ಅಥವಾ 1.5 ಟ್ಯಾಂಕಲ್ಲಿ ಇಡೋಕ್ಕೆ ಹೋಗಬೇಡಿ. ಇಲ್ಲಾಂದರೆ ಇದು ಬೇಗನೆ ಸಿಕ್ಕಾಗಿಬಿಡುತ್ತೆ. ಸೊ ನನ್ನ ಹತ್ರ ಇಲ್ಲಿ ಟ್ಯಾಂಕ್ ಇಡೋದು ನೋಡಬೇಕಂದ್ರೆ 5 ಅಡಿ ಟ್ಯಾಂಕ್ ಇದೆ.
2 ಅಡಿ ಅಗಲ ಇದೆ, ಹೈಟ್ 2 ಅಡಿ ಮತ್ತು 5 ಅಡಿ 2 ಅಡಿ 2 ಅಡಿ. ಇದಕ್ಕೆ ಫಿಲ್ಟರ್ ಸಿಸ್ಟಮ್ ನಾವು ನೋಡಬೇಕಂದ್ರೆ ಇದಕ್ಕೆ ಸಮ್ ಫಿಲ್ಟರ್ ಮಾಡಿದ್ದೀವಿ ನಾವು. ಈಗ ಚಿಕ್ಕ ಫಿಲ್ಟರ್ ಹಾಕಿದ್ದೀನಿ. ಆವಾಗ ನಾನು ಯಾಕಂದರೆ ರೀಸೆಂಟ್ಲಾಗಿ ನಾನು ವಿಡಿಯೋ ಟೆಟ್ರಾ ಬಿಟ್ಟಿದ್ದೆ, ಇದರಲ್ಲಿ 100 ವಿಡಿಯೋ ಟೆಟ್ರಾ, ಅದಕ್ಕೆ ನಾನು ಚಿಕ್ಕ ಫಿಲ್ಟರ್ ಇಕ್ಕಿದ್ದೀನಿ. ಸೊ ಈ ಥರ ನೀವು ಫಿಲ್ಟರ್ ಸಿಸ್ಟಮ್ ಎಲ್ಲ ಚಿಕ್ಕ ಕೊಡಿದ್ರೆ ಚೆನ್ನಾಗಿ ಬೆಳೆಯುತ್ತೆ ಫಿಶಸ್. ಇದರಲ್ಲಿ ನಾನು ಬೇಗನೆ ಡಿಸ್ಕಸ್ ಫಿಶ್ ಬಿಡೋಣ ಅಂತ ಇದ್ದೀನಿ. ಡಿಸ್ಕಸ್ ಫಿಶ್ ತೊಗೊಂಬಂದರೆ ಆರಾಮಾಗಿ ಇದ್ರ ಜೊತೆಗಿರುತ್ತೆ. ಸೊ ಡಿಸ್ಕಸ್ ಫಿಶ್ ನೋಡೋಣ ಯಾವ ಥರ ವೆರೈಟಿ ಸಿಗುತ್ತೆ ಅಂತ, ಅದು ತೊಗೊಂಬಂದು ನಾನು ಹಿಡಿತೀನಿ. ಸೊ ನೀವು ಸಜೆಸ್ಟ್ ಮಾಡಿ ಯಾವ ಮೀನನ್ನು ನಾವು ಇಡ್ಬೋದು, ಯಾಕಂದರೆ ಇದರಲ್ಲಿ ಒಂದೇ ಒಂದು ಸಿಂಗಲ್ ಮೀನಿದೆ ಇವಾಗ ಚೆನ್ನ ಫಿಶ್. ಅದ್ರ ಜೊತೆಗೆ ನಾವು ಡಿಸ್ಕಸ್ ಬಿಡೋಣ ಅಂತ ಇದ್ದೀವಿ. ಅದು ಚೆನ್ನಾಗಾಗುತ್ತೋ ಆಗಲ್ಲೋ ಅದು ನಾವು ತೊಗೊಂಡ್ಬಂದು ಆದಮೇಲೆ ನಮ್ಗೆ ಗೊತ್ತಾಗೋದು. ನನ್ನ ಪ್ರಕಾರ ಅದು ಇರುತ್ತೆ ಆರಾಮಾಗಿ, ಯಾಕಂದರೆ ಚೆನ್ನ ಫಿಶ್ ಬಂದು ಸ್ವಲ್ಪ ಹಾರ್ಡಿ ಫಿಶಸ್ಸು, ಇದು ಡಿಸ್ಕಸ್ ಬಂದು ಸೆನ್ಸಿಟಿವ್, ಸ್ವಲ್ಪ ಆಪೋಸಿಟ್ ಡೈರೆಕ್ಷನ್ ಆಗ್ತಾಯಿದೆ. ಅದಕ್ಕೆ ನಾವು ಪ್ಲ್ಯಾನ್ ಮಾಡ್ತಾಯಿದ್ದೀನಿ ಚೆನ್ನ ಫಿಶ್ ತೆಗೆದ್ಬಿಟ್ಟು ಇದು ಕೂಡ ಪೋಂಡ್ ಇದೆಯಲ್ಲ ಆಚೆಗಡೆ ಅಲಿಗೇಟರ್ ಅದ್ರ ಪೋಂಡಲ್ಲಿ ಹಾಕಿಬಿಟ್ಟು ಇದರಲ್ಲಿ ಡಿಸ್ಕಸ್ ಹಾಕೋಣ ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಸೊ ನಿಮ್ಮ ಪ್ರಕಾರ ನೀವು ಕಮೆಂಟ್ಸಲ್ಲಿ ಹೇಳಿ ಯಾವ ಮೀನನ್ನು ನಾವು ಜೊತೆಗೆ ಹಿಡ್ಬೋದು ಅಂತ. ಸೊ ಇದು ಸಿಂಪಲ್ ಅಪ್ಡೇಟ್ಸು, ಯಾವ ಥರ ನಾವು ಚೆನ್ನ ಫಿಶ್ನ ಇಡ್ಬೋದು ಮತ್ತು ಯಾವ ಥರ ಕೇರ್ ಮಾಡ್ಕೊಬೋದು. ಮತ್ತು ಹಾರ್ಡಿ ಫಿಶ್ ಯಾರಾದರೂ ನೋಡಬೇಕಂದ್ರೆ, ಯಾವುದು ಹಾರ್ಡಿ ಫಿಶ್ ನಿಮ್ಮ ಅಕ್ವೇರಿಯಮಲ್ಲಿ ಮನೆಯಲ್ಲಿ ಇಡಬೇಕಂದ್ರೆ ಚೆನ್ನ ಫಿಶ್ ಕೂಡ ಇಡ್ಬೋದು. ಸೊ ಇದು ಸಿಂಪಲ್ ಅಪ್ಡೇಟ್ಸು. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಈ ಥರ ಭಾಳಷ್ಟು ವಿಡಿಯೋ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನೊಂದು ವಿಡಿಯೋಲಿ ಸಿಗೋಣ. ಅಲ್ಲಿನ ತನಕ ನಮಸ್ತೆ, ಗುಡ್ ಬೈ.